ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ಮಿನಿಟ್ ಮ್ಯಾಜಿಕ್ಸ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಹೋಗೋಕ್ಕೂ ಮುಂಚೆ ನಮಗೆಲ್ಲ ಸ್ಕೂಲಲ್ಲಿ ಗ್ರಾಮರ್ ಅಂದ್ರೆ ಒಂಥರ ಕಬ್ಣದ ಕಡ್ಲೆ ಅಂತ ಫುಲ್ ಎದುರಿಸ್ಬಿಟ್ಟಿರ್ತಾರಲ್ವಾ. ಗ್ರಾಮರ್ ಅಂದ್ರೆ ಕನ್ಫ್ಯೂಸಿಂಗು, ತುಂಬಾ ಕಾಂಪ್ಲಿಕೇಟೆಡ್ ಅಂತ ಈ ತರ ಒಂದು ಮೈಂಡ್ ಸೆಟ್ ಬಂದಿರುತ್ತೆ ನಮಗೆ. ಬಟ್ ಆ ಮೈಂಡ್ ಸೆಟ್ ನ ಚೇಂಜ್ ಮಾಡೋಕೆ ಅಂತಾನೆ ನಾವು ಇವತ್ತಿನ ಈ ವಿಡಿಯೋ. ಸೊ ಇಟ್ ಈಸ್ ವೆರಿ ಈಸಿ ವೆನ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ಯಾವಾಗ ಅರ್ಥ ಆಗುತ್ತೋ ಅವಾಗ ಎಲ್ಲವೂ ಬಹಳ ಸುಲಭವಾಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಪ್ರೂ, ಫಸ್ಟ್ ಆಫ್ ಆಲ್ ಒಂದು ಸೆಂಟೆನ್ಸ್ ಅಂದ್ರೆ ಏನು ಗೊತ್ತಾ? ಸೆಂಟೆನ್ಸ್ ಅಂದ್ರೆ ಅದು ತುಂಬಾ ಸಿಂಪಲ್ ಜೆ. ಸೆಂಟೆನ್ಸ್ ಅಂದ್ರೆ ಅದಕ್ಕೆ ವಾಕ್ಯ ಅಂತ ಕರೀತಾರೆ ಕನ್ನಡದಲ್ಲಿ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಕಂಪ್ಲೀಟ್ ಐಡಿಯಾ ಅಥವಾ ಒಂದು ಥಾಟ್ ಅನ್ನ ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದೇ ಸೆಂಟೆನ್ಸ್. ವೆರಿ ಗುಡ್. ಸೊ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಗೊತ್ತಾ? ಇಟ್ಸ್ ವೆರಿ ಈಸಿ ಜೆ. ಇಟ್ಸ್ ಜಸ್ಟ್ 8. ಎಂಟ ಯಾವ್ದ್ಯಾವ್ದಂತ ಹೇಳ್ತೀಯಾ? ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಸೊ ಪ್ರೂ, ನನ್ನ ಹತ್ರ ಒಂದು ಸೆಂಟೆನ್ಸ್ ಇದೆ. ಏನದು? The old tired man was sitting under a tree and patiently waiting for his son Jimmy to arrive. ಇವಾಗ ನೀನ್ ಏನ್ ಪ್ರಶ್ನೆ ಕೇಳಕ್ ಬರ್ತಿದ್ಯಾ ಅಂತ ನನಗೆ ಫಸ್ಟೇ ಗೊತ್ತು. ಏನು? ಈ ಸೆಂಟೆನ್ಸ್ ಅಲ್ಲಿ ಯಾವ್ಯಾವ ವರ್ಡ್ಸ್ ಯಾವ್ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ತಾನೇ ನೀನ್ ಕೇಳಕ್ ಬರ್ತಾ ಇರೋದು. ಹೌದು. ಹಾಗಾದ್ರೆ ಫಸ್ಟ್ ಪಾರ್ಟ್ ಆಫ್ ಸ್ಪೀಚ್ ನ ನೋಡೋಣ. ಅದೇನ್ ಗೊತ್ತಾ? ನೌನ್ ಅಂತ. ಸೊ ನೌನ್ ಅಂದ್ರೆ ಏನಂತ ಸ್ವಲ್ಪ ಹೇಳ್ತೀಯಾ? ನೌನ್ ಅಂದ್ರೆ ನೇಮಿಂಗ್ ವರ್ಡ್ಸ್ ಅಥವಾ ಕನ್ನಡದಲ್ಲಿ ನಾಮಪದ ಅಂತ ಕರೀತಾರೆ. ಹೆಸರನ್ನ ಸೂಚಿಸುವಂತಹ ಪದಗಳೇ ನಾಮಪದ. ಸೊ ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ಜಾಗದ ಹೆಸರು, ವಸ್ತುವಿನ ಹೆಸರು, ಹಾಗೆ ಬೀಯಿಂಗ್ಸ್ ಅಂತಂದ್ರೆ ಜೀವಿಗಳ ಹೆಸರು. ಫಾರ್ ಎಕ್ಸಾಂಪಲ್, ನಿನ್ನ ಹೆಸರೇನು? ನನ್ನ ಹೆಸರು ಜೆ ಅಂತ. ಸೊ ಅಲ್ಲಿರುವಂತಹ ಜೆ ಏನಾಗತ್ತೆ, ಅದು ಒಬ್ಬರ ಹೆಸರಾಗಿರೋದ್ರಿಂದ ಅದು ನೌನ್ ಆಗತ್ತೆ. ನೀನ್ ಎಲ್ಲಿದೀಯಾ? ನಾನು ಶಿವಮೊಗ್ಗದಲ್ಲಿದ್ದೀನಿ. ಸೊ ಶಿವಮೊಗ್ಗ ಕೂಡ ಒಂದು ನೌನ್ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್, ಬುಕ್, ಟ್ರೀ, ಕ್ಯಾಟ್, ಡಾಗ್, ಅಶ್ವಿನಿ, ಅಕ್ಷತಾ, ಕವನ. ಸೊ ಈ ರೀತಿಯಾದ ನೇಮ್ಸ್ಗಳನ್ನ ಅಥವಾ ಊರಿನ ಹೆಸರಾಗಿರ್ಬೋದು, ಇದನ್ನೆಲ್ಲ ನೌನ್ ಅಂತ ನಾವು ಕರಿತೀವಿ. ಓಕೆ. ಹಾಗಾದ್ರೆ ಈ ಸೆಂಟೆನ್ಸ್ ಅಲ್ಲಿ ಯಾವ್ದ್ಯಾವ್ದು ನೌನ್ ಅಂದ್ರೆ ಮ್ಯಾನ್, ಟ್ರೀ, ಸನ್ ಮತ್ತೆ ಜಿಮ್ಮಿ ತಾನೆ? ಎಸ್ ಜೆ, ಗುಡ್ ಜಾಬ್, ಚೆನ್ನಾಗಿ ಹೇಳ್ದೆ. ಸೊ ಹಾಗಾದ್ರೆ ಇದರಲ್ಲಿ ಪ್ರೊನೌನ್ ಅಂದ್ರೆ ಏನ್ ಗೊತ್ತಾ? ಅದು ಈಸಿ. ಪ್ರೊನೌನ್ ಅಂದ್ರೆ ವರ್ಡ್ಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್, ಅಂದ್ರೆ ಸರ್ವನಾಮ ಅಂತ. ಆ ನಾಮಪದದ ಬದಲಾಗಿ ಬಳಸುವ ಪದಗಳೇ ಸರ್ವನಾಮ ಅಥವಾ ಪ್ರೊನೌನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಹಿ, ಹಿಮ್, ಶಿ, ಹರ್, ಇಟ್, ದೇ, ದೆಮ್. For example, Spurti and Sangeeta came to college. They opened their notes. Sangeeta went to the canteen. She bought some samosa. Later, Spurti came to the canteen and she also took a samosa. ಇಲ್ಲಿ ನೋಡಿ, ನಾನು ಸ್ಫೂರ್ತಿ, ಸಂಗೀತ ಅಂತ ನಾನು ಪ್ರತಿ ಸೆಂಟೆನ್ಸ್ ಯೂಸ್ ಮಾಡ್ತಿಲ್ಲ. ಅದ್ರ ಬದಲಿ ಶಿ, ಹರ್ ಅಂತ ಯೂಸ್ ಮಾಡ್ತೀನಿ, ಅಥವಾ ದೇ, ದೇರ್ ಅಂತ ಯೂಸ್ ಮಾಡ್ತೀನಿ. ಸೊ ಹಾಗಾದ್ರೆ ಈ ಸೆಂಟೆನ್ಸ್ ಅಲ್ಲಿ ಪ್ರೊನೌನ್ ಯಾವುದು? ಈ ಸೆಂಟೆನ್ಸ್ ಅಲ್ಲಿ ಪ್ರೊನೌನ್ ಯಾವುದು ಅಂದ್ರೆ ಹಿಸ್ ಅಂತ. ಅಲ್ಲಿ ಓಲ್ಡ್ ಟಯರ್ಡ್ ಮ್ಯಾನ್ ಬದಲಿಗೆ ನಾವು ಏನಂತ ಯೂಸ್ ಮಾಡ್ತಿದ್ದೀವಿ? ಹಿಸ್ ಅಂತ ಯೂಸ್ ಮಾಡ್ತಿದ್ದೀವಿ. ಸೊ ಎಲ್ಲರಿಗೂ ಪ್ರೊನೌನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಯಾವ್ದಂದ್ರೆ ವರ್ಬ್ ಅಂತ. ಸೊ ಪ್ರೂ, ವರ್ಬ್ ಅಂದ್ರೆ ಏನಂತ ಹೇಳ್ತೀಯಾ? ಎಸ್ ಜೆ, ವರ್ಬ್ ಅಂದ್ರೆ ಆಕ್ಷನ್ ವರ್ಡ್ಸ್. ಕನ್ನಡದಲ್ಲಿ ಕ್ರಿಯಾಪದ ಅಂತ ಕರೀತಾರೆ. ಕ್ರಿಯೆಗಳನ್ನ ಸೂಚಿಸುವಂತಹ ಪದಗಳೇ ಕ್ರಿಯಾಪದ. ಸೊ ಫಾರ್ ಎಕ್ಸಾಂಪಲ್, ಆಕ್ಷನ್ಸ್, ಡ್ಯಾನ್ಸ್ಡ್, ವಾಕ್, ಸಿಟ್ಟಿಂಗ್, ಇದೆಲ್ಲದರಲ್ಲೂ ಕ್ರಿಯೆಗಳಿದೆ. ಅಂತಂದ್ರೆ ಡ್ಯಾನ್ಸ್ ಮಾಡುವಾಗ, ವಾಕ್ ಮಾಡುವಾಗ, ನಾವು ಕೂರೋಬೇಕಾದ್ರೆ. ಸೊ ಹಾಗಾಗಿ ಇದನ್ನ ಆಕ್ಷನ್ ವರ್ಡ್ ಅಂದ್ರೆ ವರ್ಬ್ ಅಂತ ಕರಿತೀವಿ. ಹಾಗಾದ್ರೆ ಈ ಸೆಂಟೆನ್ಸ್ ಅಲ್ಲಿ ಯಾವ್ದು ವರ್ಬ್ ಅಂತ ಹೇಳ್ತೀಯಾ? ಇದರಲ್ಲಿ ಸಿಟ್ಟಿಂಗ್, ವೇಟಿಂಗ್ ಅಂಡ್ ಅರೈವ್. ಇದು ಮಾತ್ರ ಅಲ್ಲ, ಒಂದು ಸ್ಪೆಷಲ್ ಕ್ಯಾಟಗರಿ ವರ್ಬ್ಸ್ ಇದೆ. ಅದೇನಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅಂತ. ಅದು ಯಾವ ತರ ವರ್ಬ್ಸ್ ಅಂದ್ರೆ ಈಸ್, ಆರ್, ಆಮ್, ವಾಸ್, ವರ್ ಅಂತ. ಈ ವರ್ಡ್ಸ್ ಗಳಿಗೆ ಏನಂತಾರೆ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಅಂತಾರೆ. ಸೊ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನೋದು ಯಾವ್ದು ಗೊತ್ತಾ? ಸೊ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಅಂದ್ರೆ ವಾಸ್. ಸೊ ಈ ವಿಡಿಯೋದಲ್ಲಿ ನೌನ್, ಪ್ರೊನೌನ್ ಮತ್ತೆ ವರ್ಬ್ ನ ಕಲ್ತಿದ್ದೀವಿ. ಮುಂದೆ ಬರೋ ವಿಡಿಯೋಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಮರಿದಲೆ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಪ್ರೂ. ಥ್ಯಾಂಕ್ ಯು ಜೈ.